ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಗೆ ನಾನು ಈ ಥರ ಒಂದು ಮೇಕ್ ಓವರ್ ಲುಕ್ ಕ್ರಿಯೇಟ್ ಮಾಡಿದ್ದೆ. ಅದನ್ನು ಹೇಗೆ ಅಚೀವ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕಿನ್ ಕೇರ್ ಆದಮೇಲೆ ಫಸ್ಟ್ ಪ್ರೈಮರ್ ಹಾಕಬೇಕು. ನಾನಿವತ್ತು ಸ್ಮ್ಯಾಶ್ ಬಾಕ್ಸ್ ಫೋಟೋ ಫಿನಿಶ್ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ಸೈಡ್ ಕನ್ಸೀಲರ್ ಪ್ಯಾಲೆಟಿಂದ ಡಾರ್ಕ್ ಟೋನ್ ತೊಗೊಂಡು ಅಂಡರ್ ಐಸ್ ಮತ್ತು ಮೌತ್ ಸರೌಂಡಿಂಗ್ ಡಾರ್ಕ್ ಸ್ಪಾಟ್ಸ್ ಇರೋ ಕಡೆ ಎಲ್ಲ ಹಾಕಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈ ಥರ ಚಿಕ್ಕ ಫ್ಲಫಿ ಬ್ರಷಲ್ಲಿ ಬ್ಲೆಂಡಿಂಗ್ ಈಸಿ ಆಗುತ್ತೆ. ನೆಕ್ಸ್ಟ್ ಫೌಂಡೇಶನ್ಗೆ ಲ್ಯಾಕ್ಮೆಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೌಂಡೇಶನ್ ತುಂಬ ಬಡ್ಜೆಟ್ ಫ್ರೆಂಡ್ಲಿ, ಫಿನಿಶಿಂಗು ತುಂಬ ಚೆನ್ನಾಗಿರುತ್ತೆ. ಬ್ರಷಲ್ಲಿ ಬ್ಲೆಂಡ್ ಮಾಡಿದ್ಮೇಲೆ ಬ್ಯೂಟಿ ಬ್ಲೆಂಡರಿಂದ ಪ್ರಾಡಕ್ಟ್ನ ಒಳಗಡೆ ಪುಷ್ ಮಾಡ್ತಾ ಇದ್ದೀನಿ. ಮೇಬೆಲಿನ್ ಕಾಂಪ್ಯಾಕ್ಟಿಂದ ಅಂಡರ್ ಐಸ್ ಮತ್ತು ತುಂಬ ಸ್ವೆಟ್ ಆಗೋ ಕಡೆ ಎಲ್ಲ ಪೌಡರ್ ಸೆಟ್ ಮಾಡ್ತಾ ಇದ್ದೀನಿ. ಹಾಗೆ ಎಕ್ಸಸ್ ಪೌಡರ್ನ ಡಸ್ಟ್ ಮಾಡಬೇಕು. ಐ ಶ್ಯಾಡೋಗೆ ಲೈಟ್ ಬ್ರೌನ್ ಕಲರ್ ತೊಗೊಂಡು ಕ್ರೀಸ್ ಏರಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡು ಲ್ಯಾಶ್ ಲೈನಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಜಲ್ ತೊಗೊಂಡು ಅಪ್ಪರ್ ಲ್ಯಾಶ್ ಲೈನಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಚಿಕ್ಕ ಬ್ರಷಲ್ಲಿ ಬ್ಲೆಂಡ್ ಮಾಡಿ ಒಂದು ವಿಂಗ್ ಥರ ಕ್ರಿಯೇಟ್ ಮಾಡ್ತಿದ್ದೀನಿ. ಫೇಸಸ್ ಕ್ಯಾನಡಾಯಿಂದ ಅದೇ ಕಾಜಲ್ನ ಲೋವರ್ ಲ್ಯಾಶ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲಷ್ಗೆ ಒಂದು ಲೈಟ್ ಪಿಂಕ್ ಟೋನ್ ತೊಗೊಂಡು ಈ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆಗ ತುಂಬ ಫ್ರೆಶ್ ಮತ್ತು ಗ್ಲೋವಿಯಾಗಿ ಕಾಣುತ್ತೆ. ಡಾರ್ಕ್ ಬ್ರೌನ್ ಐಬ್ರೋ ಪೆನ್ಸಿಲ್ ತೊಗೊಂಡು ಐಬ್ರೋಸ್ಗೆ ಫಿಲ್ ಮಾಡಿ ಮತ್ತು ಶೇಪ್ ಕೊಡ್ತಾ ಇದ್ದೀನಿ. ಹೀಗೆ ಬ್ರಷ್ ಮಾಡೋದ್ರಿಂದ ಐಬ್ರೋಸ್ ನ್ಯಾಚುರಲಾಗಿ ಕಾಣುತ್ತೆ. ಹೈಲೈಟರ್ಗೆ ಐ ಶ್ಯಾಡೋ ಪ್ಯಾಲೆಟಿಂದಾನೇ ಒಂದು ಶಿಮರ್ ಶೇಡ್ ತೊಗೊಂಡು ಚೀಕ್ ಬೋನ್ ಮತ್ತು ನೋಸ್ ಮೇಲೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ರೌನ್ ಲಿಪ್ ಲೈನರಲ್ಲಿ ಔಟ್ಲೈನ್ ಕೊಟ್ಬಿಟ್ಟು ಒಂಥರ ಲೈಟ್ ಬ್ರೌನ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಂದಿ ಇಟ್ಟು ಲುಕ್ನ ಈ ಥರ ಕಂಪ್ಲೀಟ್ ಮಾಡಿದ್ದೆ. ಮಸ್ಕರ ಹಾಕೋಕ್ಕೆ ಮರ್ತೋಗಿದ್ದೆ, ಅದಕ್ಕೆ ಲಾಸ್ಟಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಓಕೆ, ಬಾಯ್.